SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಈಗ ಹೊರಗಡೆ ಬಂದಮೇಲೆ ಏನಾದರೂ ಗಿಲ್ಲಿ ಅವರಿಗೆ ಅಥವಾ ರಕ್ಷಿತ್ ಅವರಿಗೆ ಫೋನ್ ಮಾಡಿ ಏನಾದರೂ ಮಾತಾಡಿದ್ರಾ, ಏನಾದರೂ ಹೇಳಿದ್ರಾ ಅಂತ? ಗಿಲ್ಲಿ ಅಂತೂ ರಕ್ಷಿತಾ ಅಂತೂ ಒಂದು 10 ಸತಿ ಕಾಲ್ ಮಾಡ್ತಾನೆ ಇದ್ದಾಳೆ. ಗಿಲ್ಲಿ ಇನ್ನೂ ಕೈಗೆ ಸಿಕ್ಕಿಲ್ಲ. ಅವ್ನಿಗೆ ಹೇಳಿದ್ದೆ, ನೀನು ಆಚೆ ಹೋದ್ಮೇಲೆ ಸಿಗಲ್ಲ ಕಣೋ, ನೋಡ್ತೀನಿ, ಫೋನ್ ಮಾಡ್ತೀಯೋ ಇಲ್ವೋ ಅಂತ. ನೋಡೋಣ, ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಗಿಲ್ಲಿ ನಂಬರ್ ನನ್ನ ಹತ್ರ ಇಲ್ಲ. ಮೋಸ್ಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅವನೇ. ಸರ್, ನೀವು ಒಳಗಿದ್ದಾಗ ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತಾ ಜನಕ್ಕೆ ಚೆನ್ನಾಗಿ ರೀಚ್ ಆಗ್ತಿದ್ದೀನಿ? ಯಾಕಂದರೆ ನಾವು ನೋಡಿದಾಗ ಯಾವ ಥರ ಎಡಿಟ್ ಎಲ್ಲ ಮಾಡೋದು ಅದನ್ನೆಲ್ಲ ನೀವು ಬಂದು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿದಾಗ ಯಾವ ಥರ ಎಡಿಟ್ ಎಲ್ಲ ಮಾಡಿದಾರೋ ಅದು ಕೂಡ ತುಂಬ ವ್ಯೂಸ್ ರೀಚ್ ಆಗಿದೆ ಸರ್. ಅದು ನೋಡಿ ಎಷ್ಟು ಖುಷಿ ಆಯ್ತು ಸರ್ ನಿಮಗೆ? ನನಗೆ ವೀಕೆಂಡಲ್ಲಿ ಒಂದೇ ಒಂದು ಕಾರ್ಟೂನ್ ನೋಡಿದೆ. ನಾನು ಏನೋ ಒಂದು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಆಚೆ ಬಂದಾಗ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಈ ಒಂದು ರೇಂಜ್ಗೆ ನನ್ನ ಇಷ್ಟಪಡ್ತಾ ಇದ್ದಾರೆ ಅಂತ. ಫಸ್ಟಿಗೆ ನಮ್ಮ ವೈಫು, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನಾನು ನಂಬಲೇ ಇಲ್ಲ. ಏನೋ ನಾನು ಖುಷಿ ಪಡ್ಸೋಕ್ಕೆ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತು. ಬಟ್ ಯಾವಾಗ ಸೋಷಲ್ ಮೀಡಿಯಾ ನೋಡ್ಕೊತ ಹೋದ್ನೋ, ಅಂದರೆ ಒಂದು ಅನ್ಬಿಲೀವಬಲ್ ಇದು. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಬಿಗ್ ಬಾಸ್ ಸೀಸನಲ್ಲಿ ಇಷ್ಟೊಂದು ಕ್ರೇಜ್ ಆಗಿದ್ದು. ಆ್ಯಂಡ್ ಆ ಕ್ರೇಜಲ್ಲಿ ನಾನು, ಗಿಲ್ಲಿ, ರಕ್ಷಿತಾ ಇದ್ದೀವಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಸರ್, ಈ ಒಂದು ಪರ್ಟಿಕ್ಯುಲರ್ ಟಾಸ್ಕ್, ಈ ಒಂದು ಸಂದರ್ಭ ನಾನು ಬಿಗ್ ಬಾಸಲ್ಲಿ ಆಗಿದ್ದು ನಾನು ಮರೆಯೋಕ್ಕೆ ಆಗಲ್ಲ. ಮೆಮೊರಬಲ್ ಮೂಮೆಂಟ್ ಆಫ್ ಬಿಗ್ ಬಾಸ್ ಅಂದರೆ ಯಾವುದು ಸರ್? ಮೆಮೊರಬಲ್ ಮೂಮೆಂಟ್ ಅಂದರೆ ಒಂದು ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು, ಎರಡನೇದು ನಮ್ಮ ವೈಫ್ ಬರ್ಡೇ ಸೆಲೆಬ್ರೇಷನ್ನು, ಆ್ಯಂಡ್ ಮೂರನೇದು ನಮ್ಮ ಮಗ ಬಂದಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡ್ತಾನೆ. ಅದು ವೆರಿ ಮೆಮೊರಬಲ್. ಸರ್, ಒಂದು ಕಡೆ ನೀವು ಫೇಮಸ್ ಆಗಿದ್ದೀರಾ, ಮನೆ ಮಾತಾಗಿದ್ದೀರಾ, ಇನ್ನೊಂದು ನಿಮಗೆ ಗೊತ್ತಿರ್ಬೋದು ನಿಮ್ಮ ವೈಫ್ದು ಕೂಡ ಮಾತು ಕೇಳ್ತಿದ್ದೆ, ಎಷ್ಟು ಚೆನ್ನಾಗಿದ್ದಾರೆ ಅವರು, ಹೀರೋಯಿನ್ ಥರ ಇದ್ದಾರೆ ಅಂತ ಹೇಳಿ. ಅದನ್ನೆಲ್ಲ ಕೇಳಿದಾಗ ಏನು ಅನ್ನಿಸ್ತು ಸರ್ ನಿಮಗೆ? ಇಲ್ಲ, ತುಂಬ ಖುಷಿಯಾಗುತ್ತೆ. ನಂಗೆ ಮುಂಚೆಯಿಂದನೂ ಗೊತ್ತಿತ್ತು ಅವಳು ಎಲ್ಲೇ ಆಚೆ ಹೋದ್ರು ಎಲ್ಲರೂ ಅಪ್ರಿಷಿಯೇಟ್ ಮಾಡೋರು. ಯಾಕಂದರೆ QPL ಎಲ್ಲ ಕ್ರಿಕೆಟ್ ಆಡ್ತಾರೆ ಅವರು. ಆ್ಯಂಡ್ ವೆರಿ ಬ್ಯೂಟಿಫುಲ್. ನಾನು ಯಾವಾಗೂ ಹೇಳ್ತೀನಿ, ನಮ್ಮ ವೈಫ್ ನಮ್ಮ ಬಿಗ್ ಬಾಸ್ ಮನೆಯಲ್ಲೂ ಹೇಳ್ತಾ ಇದ್ದೆ, ನಮ್ಮ ಹೆಂಡತಿ ತುಂಬ ನೋಡೋಕ್ಕೆ ಚೆನ್ನಾಗಿದ್ದಾಳೆ, ಬಂದಮೇಲೆ ನಿಮಗೆಲ್ಲ ಗೊತ್ತಾಗುತ್ತೆ ಅಂತ. ಸೊ ಬಂದಳು. ಸೊ ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು ಆ್ಯಕ್ಚುಲಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಅಂತ. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಎ ವೈಫ್ ಲೈಕ್ ದಟ್. ಸರ್, ಅವ್ರು ನೋಡಿದ್ಮೇಲೆ ಅಲ್ಲಿರೋ ಕಂಟೆಸ್ಟೆಂಟ್ ಏನಾದರೂ ಹೇಳಿದ್ರಾ? ಅಂದರೆ ಅವ್ರು ಕೂಡ ವಾವ್ ಅಂತ ಫೀಲ್ ಮಾಡ್ಕೊಂಡು ನಿಮ್ಮ ಹತ್ರ ಏನಾದರೂ ಹೇಳಿದ್ರಾ ಅಲ್ಲಿರೋ? ಅಂದರೆ ನಾನು ಹೇಳ್ತಾನೆ ಇದ್ದೆ, ಅವ್ರಿಗೇನೋ ಏನು ಸುಮ್ಮನೆ ಹೇಳ್ತಾ ಇದ್ದೀನ, ನೋಡೋಣ ತುಂಬ ಬಿಲ್ಡಪ್ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾಯಿದ್ರು. ಬಂದ ಮೇಲೆ ಯಾರೂ ಮಾತಾಡಿಲ್ಲ. ನಮ್ಮ ಹತ್ರ ಏನೂ ಇಲ್ಲ ಸರ್ ಮಾತಾಡೋಕ್ಕೆ. ನಿಮಗೆ ಇವ್ರು ಹೆಂಗೆ ಸಿಕ್ಕಿದ್ರು ಅಂತ ನನ್ನನ್ನು ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿದ್ರು. ಇವ್ರು ನೋಡಿದ್ರೆ ಇಷ್ಟು ಚೆನ್ನಾಗಿದ್ದಾವೆ, ನಿಮ್ಗೆ ಹೆಂಗೆ ಸಿಕ್ಕಿದ್ರು ಅಂದು. ಇಲ್ಲ, ನಾನು ಮುಂಚೆ ಚೆನ್ನಾಗಿದ್ದೆ, ಈಗ ಸ್ವಲ್ಪ ಕೂದಲೋಗಿದೆ ಅಷ್ಟೇ ಅಂತ ಹೇಳ್ತಾಯಿದ್ದೆ. ಸರ್, ಇನ್ನು ಹೇಳೋದಾದರೆ ರಕ್ಷಿತಾ ಅವರು ಎಲ್ಲೋ ಒಂದು ಕಡೆ ನಡುವಲ್ಲಿ ಏನಾಯ್ತು ಅಂದರೆ ನಿಮ್ಮನ್ನು ನಾಮಿನೇಟ್ ಮಾಡಿದ್ರು, ಆ ಥರದ್ದೆಲ್ಲ ಏನು ಆದರೂ ಕೂಡ ನಿಮ್ಮ ಇಬ್ಬರು ಬಾಂಡ್ ಏನಿದೆ ಸರ್ ಅದು ಕಡಿಮೆನೇ ಆಗಲಿಲ್ಲ. ಯಾವ ಒಂದು ರೀಸನ್ನಿಗೆ ನಿಮಗೆ ರಕ್ಷಿತಾ ಅವರು ಅಷ್ಟು ಕನೆಕ್ಟೆಡ್ ಅಂತ ಹೇಳಿದ್ರೆ ಅವ್ರ ವ್ಯಕ್ತಿತ್ವನ ಏನು ಸರ್? ಬಿಗ್ ಬಾಸ್ ಮನೆ ಹೆಂಗೆ ಅಂದರೆ ಒಪಿನಿಯನ್ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ನಾನು ಆಚೆ ಬಂದಾಗ ಒಂದು ವಿಷಯ ಗೊತ್ತಾಯ್ತು, ಏನೋ ಚಪಾತಿ ವಿಷಯ ಅಂತ. ಸೊ ಅಲ್ಲಿ ಆಗಿದ್ದೇ ಬೇರೆ, ಬಟ್ ನೀವು ನೋಡಿದ್ದೇ ಬೇರೆ. ಹಂಗೆ ಇವಾಗ ಒಂದು 5 ನಿಮಿಷ ಜಗಳ ಆಡಿರ್ತೀವಿ, ನೆಕ್ಸ್ಟ್ ಮೂಮೆಂಟು ಸರಿ ಹೋಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ರಕ್ಷಿತಾ ಪಾಪ ಕನ್ಫ್ಯೂಷನಲ್ಲಿದ್ಲು, ನಾಮಿನೇಟ್ ಮಾಡಿದ್ಲು, ಅರ್ಥ ಆಯಿತು ನನಗೆ. ಬಟ್ ಅದಾದಮೇಲೆ ಅವಳು ಬಂದು ಪಾಪ ಸಾರಿ ಕೇಳಿದ್ಲು. ಆ ಮೂಮೆಂಟಲ್ಲಿ ಒಂದೊಂದು ಸತಿ ತಪ್ಪು ಮಾಡ್ತಾರೆ. ಇವಾಗ ನಾವು ತಪ್ಪು ಮಾಡಿದೆ ಇನ್ಯಾರು ತಪ್ಪು ಮಾಡ್ತಾರೆ ಹೇಳಿ? ಸೊ ನಾವುಗಳೇ ತಪ್ಪು ಮಾಡೋದು. ಸೊ ತಪ್ಪು ಮಾಡಿದಾಗ ನಮ್ಮ ಬಾಸ್ ಬಂದು ತಿತ್ತಾಯಿದ್ಲು ವೀಕೆಂಡಲ್ಲಿ. ಸೊ ನನಗೆ ಆ ರಕ್ಷಿತಾ ನಾಮಿನೇಟ್ ಆಗಿ ಒಂದು ಸತಿ ಎಲಿಮಿನೇಟ್ ಆಗ್ತಾಳೆ ಸೀಕ್ರೆಟ್ ರೂಮ್ಗೆ ಹೋಗುವಾಗ. ಅವಾಗ ನನಗೆ ಫೀಲ್ ಆಯಿತು, ಅಯ್ಯೋ ನನ್ನ ತಂಗಿನೇ ಹೋಗ್ತಾ ಇದ್ದಾಳಲ್ಲ ಮನೆ ಆಚೆ ಅಂತ ಅನ್ನಿಸ್ತು. ಅವಾಗ ನಾನು ಸಿಲ್ವರ್ ರಿಂಗ್ ಬಿಚ್ಕೊಡ್ತೀನಿ ಅವಳಿಗೆ. ಸೊ ಅಲ್ಲಿಂದ ನಮ್ಮ ಬಾಂಡೇಜ್ ಇನ್ನೂ ಜಾಸ್ತಿ ಆಗೋಯ್ತು. ಆಮೇಲೆ ನಾವಿಬ್ಬರು ಒಂದು ಆ್ಯಕ್ಟಿಂಗ್ ಮಾಡ್ತೀವಿ ಅಪ್ಪ ಮಗಳದು, ಅದು ತುಂಬ ಖುಷಿ ಆಯ್ತು ನನಗೆ. ಸೊ ಯಾಕೆಂದರೆ ಮನೆಯಲ್ಲಿ ಅವಳೊಬ್ಬಳೇ ನನಗೆ ಬಂದು ಊಟ ಮಾಡ್ತೀರಾ, ನೀರು ಕುಡಿತೀರಾ, ನನ್ನ ಜೊತೆ ಬಂದು ಮಾತಾಡಿ, ನಾನೇನೋ ಶೇರ್ ಮಾಡ್ಕೋಬೇಕು ಅಂದರೆ ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾಯಿದ್ಲು. ಸೊ ಅಲ್ಲಿ ನಮ್ಮ ಕನೆಕ್ಷನ್ ಬೆಳೀತು. ಸರ್, ನೀವು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಹೋಗಿದ್ದು, ಸೊ 4 ವಾರದ ಎಪಿಸೋಡ್ಸ್ ನೋಡಿರ್ತೀರಾ. ಸೊ ನಿಮಗೊಂದು ಇಮ್ಯಾಜಿನೇಷನ್ ಇರುತ್ತೆ, ಒಂದು ಬಿಲ್ಡ್ ಆಗಿರುತ್ತೆ, ಇವ್ರು ಹಿಂಗೆ ಅಂತ ಹೇಳಿ. ಸೊ ಅದೇ ಥರ ಇದ್ರಾ, ಅಥವಾ ಇವ್ರನ್ನ ನಾನು ತಪ್ಪಾಗಿ ಅರ್ಥ ಮಾಡ್ಕೊಬಿಟ್ಟಿದ್ದೆ 4 ವಾರ ನೋಡಿದ್ರಲ್ಲಿ, ಅಲ್ಲಿ ಹೋದ್ಮೇಲೆ ಇವ್ರು ಬೇರೆ ಅನ್ನೋ ಥರ? ಇಲ್ಲ, ಆ್ಯಕ್ಚುಲಿ ನಾನು ಒಂದು ಎಪಿಸೋಡು ನೋಡಿರಲಿಲ್ಲ. ನಾನು ಯಾವಾಗೂ ನೋಡಿರಲಿಲ್ಲ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೆ ರಫ್ ಆಗಿ. ಸೊ ನನಗೊಂದು ಒಪಿನಿಯನ್ ಇತ್ತು, ಬಟ್ ಅದು ಏನು ಒಪಿನಿಯನ್ ಇಟ್ಕೊಂಡು ಹೋಗಿದ್ನೋ 90% ಸೇಮ್ ಆಯಿತು. ಇಟ್ ವಾಸ್ ಆಲ್ಮೋಸ್ಟ್ ಸೇಮ್. ಸೊ ನಾನು ಏನೂ ಪ್ರಿಪೇರ್ ಆಗಿ ಹೋಗೇ ಇಲ್ಲ. ಅದೇ ನನಗೆ ಪ್ಲಸ್ ಆಗಿದ್ದು. ಮೇ ಬಿ ಮುಂಚೆ ಇವಾಗ ವೈಲ್ಡ್ ಕಾರ್ಡ್ ಬರುವಾಗ ಇನ್ನೂ ಇಬ್ಬರು ನನ್ನ ಜೊತೆ ಬಂದರು. ಆ್ಯಂಡ್ ಅದು ಮುಂಚೆನೂ ತುಂಬ ಜನ ಇದ್ದರು. ಅವರೆಲ್ಲ ಮೋಸ್ಟ್ಲಿ ಪ್ರಿಪೇರ್ ಆಗಿ ಬಂದಿದ್ದು ಅನಿಸುತ್ತೆ. ಅಲ್ಲಿ ಎಷ್ಟೊಂದು ಕಡೆ ಅನ್ನೆಸರಿಯಾಗಿ ಜಗಳ ಆಡ್ತಾಯಿದ್ರು, ಕೂಗಾಡ್ತಾಯಿದ್ರು. ನನಗೆ ಅನ್ಸೋದು
ಮೇ ಬಿ ಕ್ಯಾಮ್ರಾಗೋಸ್ಕರ ಜಗಳ ಆಡ್ತಾ ಇದ್ದಾರೆ ಅಂತ. ಬಟ್ ಅದೆಲ್ಲ ವರ್ಕ್ ಆಗೋಲ್ಲ. ನೀವು ಫೇಕಾಗಿರೋಕ್ಕಾಗಲ್ಲ ಬಿಗ್ ಬಾಸ್ ಮನೆಯಲ್ಲಿ. ನೀವು ಎಷ್ಟೇ ಫೇಕ್ ಮಾಡೋದು 1 ವಾರ ಮ್ಯಾಕ್ಸಿಮಮ್, ಆಮೇಲೆ ನಿಮ್ಮ ಥರ ನೀವು ಇರಲೇಬೇಕು. ಬಿಗ್ ಬಾಸ್ ಮನೆ ಹೆಂಗೆ ಅಂದರೆ ಬಟ್ಟೆ ಥರ ಹಿಂಡ್ತಾ ಇರುತ್ತೆ ನಿಮ್ಮನ್ನ, ಲೇಯರ್ ಬೈ ಲೇಯರ್ ತೆಗಿತಾ ಇರುತ್ತೆ ನಿಮ್ಮನ್ನ. ಸೊ ಯು ಕಾಂಟ್ ಸರ್ವೈವ್ ಇನ್ ಬಿಗ್ ಬಾಸ್. ಫೇಕಾಗಿರೋಕ್ಕಾಗೋದೇ ಇಲ್ಲ. ಸರ್ ಏನಂದರೆ ಇವಾಗ ನಾವೆಲ್ಲ ಹೊರಗಡೆ ಇರೋ ನಮಗೆ ಗೊತ್ತಿಲ್ಲ, ಈಗ ಏನಾದರೂ ಹಂಗೆ ಅನಿಸುತ್ತೆ ಸರ್, ಕ್ಯಾಮ್ರಾ ಇದೆ ನಾನು ಹಿಂಗೆ ನಡ್ಕೋಬೇಕು, ಹಿಂಗೆ ಮಾತಾಡಬೇಕು, ಕ್ಯಾಮ್ರಾ ನನ್ನ ನೋಡ್ತಾ ಇದೆ ಅನ್ನೋದು ಏನಾದ್ರು ನಿಮಗೆ ಕಾನ್ಸ್ಟೆಂಟಾಗಿ ಅನಿಸ್ತಿರುತ್ತೆ, ಅಥವಾ ಹೇಗೆ ನಾವೆಲ್ಲ ನಾರ್ಮಲ್ ಆಗಿರ್ತೀವೋ ಹಂಗಿರುತ್ತಾ ಅಥವಾ ಆಗ್ತಿರುತ್ತಾ? ಇಲ್ಲ, ಒಂದು ಫಸ್ಟ್ 3-4 ದಿವಸ ಅನ್ನಿಸ್ತಾ ಇತ್ತು, ಅಯ್ಯೋ ಕ್ಯಾಮ್ರಾ ನೋಡ್ತಾ ಇದೆ, ಈ ಕಡೆ ನೋಡ್ತಾ ಇದ್ದೆ, ನಾನು ಸ್ಟ್ರೈಟಾಗಿ ಕೂತ್ಕೋಬೇಕು, ನೀಟಾಗಿ ಡ್ರೆಸ್ ಆಗಬೇಕು ಅಂತ. ಆಮೇಲೆ 1 ವಾರ ಆದಮೇಲೆ ಕ್ಯಾಮ್ರಾ ಇರೋದೇ ಮರ್ತೋಯ್ತು. ಇವಾಗ ನಾನು ಏನಾದರೂ ಒಂದು ಮಾತಾಡಬೇಕು ಅಂದರೆ ಕ್ಯಾಮ್ರಾನ ನಾವು ಫ್ರೆಂಡ್ ಥರ ಟ್ರೀಟ್ ಮಾಡ್ತಾಯಿದ್ವಿ. ಏನೋ ಒಂದು ತೋರಿಸ್ಕೊಂಡು ನಾವು ಸ್ಕೆಚ್ ಮಾಡ್ತಾ ಇರ್ತೀನಿ, ಕ್ಯಾಮ್ರಾ ಜೊತೆ ಮಾತಾಡಿಕೊಂಡು ದೇ ಆರ್ ಲೈಕ್ ಅವರ್ ಫ್ರೆಂಡ್ಸ್. ಇವಾಗ ನಮ್ಮ ಜೊತೆ ಇನ್ನೂ 70 ಜನ ಎಕ್ಸ್ಟ್ರಾ ಇದ್ದಾರೆ ಅಂತ, ಕ್ಯಾಮ್ರಾ ಎಲ್ಲ ನಮ್ಮ ಫ್ರೆಂಡ್ಸು, ಅವ್ರ ಜೊತೆ ಮಾತಾಡ್ತಾಯಿದ್ವಿ. ಸೊ ದೇ ವಿಲ್ ಬಿಕಮ್ ಪಾರ್ಟ್ ಆಫ್ ಅವರ್ ಲೈಫ್. ಇವಾಗ ಹೆಂಗೆ ಮೈಕ್ ನಮ್ಮ ಜೊತೆ ಇತ್ತೋ ಕ್ಯಾಮ್ರಾನು ನಮ್ಮ ಜೊತೆ ಆಗಿಬಿಡುತ್ತೆ. ನಮಗೇನು ಅನ್ಸೋದೇ ಇಲ್ಲ ಸಮ್ಮನ್ ಈಸ್ ವಾಚಿಂಗ್ ಅಸ್ ಅಂತ. ಈಗ ಆಚೆ ಬಂದಾಗೆ ಗೊತ್ತಾಯಿತು ಇಷ್ಟು ಜನ ನಮ್ಮನ್ನು ವಾಚ್ ಮಾಡ್ತಾಯಿದ್ರು ಅಂತ. ಅದು ಒಳಗಡೆ ಇದ್ದಾಗ ಗೊತ್ತಾಗಲ್ಲ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.